ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಬನ್ನಿ, ಇವತ್ತಿನ ರೆಸಿಪಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ರೆಸಿಪಿ ಅಂದರೆ, ಹತ್ತಿರದಲ್ಲೇ ಸಂಕ್ರಾಂತಿ ಬರ್ತಾಯಿದೆ. ಇನ್ನೊಂದು 2 ಡೇಸಲ್ಲಿದೆ ಸಂಕ್ರಾಂತಿ. ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಏನಾದರೂ ಸ್ವೀಟು, ಮತ್ತು ನಾಳೆ ಅಂದರೆ ಅವತ್ತಿನ ದಿನ ಊಟಕ್ಕೆ ಹೊರಗೆ ಹೋಗಲಿ ಮನೆಯಲ್ಲೇ ಇರಲಿ, ಹಬ್ಬ ಅಂದಮೇಲೆ ಮೃಷ್ಟಾನ್ನ ಭೋಜನ, ವೆರೈಟಿ ಅಡುಗೆ ಇರಲೇಬೇಕಲ್ಲ. ಹಾಗಾಗಿ ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೆ. ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಭಾಳ ಏನು ವಸ್ತುಗಳೇನು ಬೇಕಾಗಿಲ್ಲ. ಸ್ವಲ್ಪದರಲ್ಲೇ ರುಚಿಯಾಗಿ ಮಾಡಬಹುದು. ತುಂಬ ಸಖತ್ತಾಗಿರುತ್ತೆ. ನಾನು ಯೂಶ್ವಲಿ ಸ್ವೀಟ್ ಅಂದರೆ ನನಗಿಷ್ಟ ಆಗಲ್ಲ. ಯಾವಾಗಾದರೂ ಒಮ್ಮೆ ಈ ಥರ ಶೇಂಗಾ ಹೋಳಿಗೆ ತಿಂತೀನಿ ಇಷ್ಟಪಟ್ಟು. ಹಾಗಾಗಿ ಶೇಂಗಾ ಹೋಳಿಗೆ ಮಾಡಿದ್ರಾಯಿತು ಅಂತ ಹೇಳಿ ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ, ಎಲ್ಲರೂ ತಿಂತಾರೆ. ಹಾಗಾಗಿ ಇದನ್ನೇ ಮಾಡಿದ್ರಾಯಿತು ಅಂತ ಹೇಳಿ ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ. ಸಂಕ್ರಾಂತಿ ಹಬ್ಬ ಅಂದಮೇಲೆ ಈ ಥರದ ಐಟಮ್ಸ್ಗಳೇ ಮಾಡೋದು. ಕುರುಕುಲು ತಿಂಡಿ, ರೊಟ್ಟಿ, ಚಟ್ನಿ ಪುಡಿ. ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಇದೇ ಥರ ಅಡುಗೆ. ಸಲಾಡು, ಕಾಳು ಪಲ್ಯ, ತರಕಾರಿ ಪಲ್ಯ, ಚಟ್ನಿ ಪುಡಿಗಳು ಇವೆಲ್ಲನೂ ಮಾಡಿ ಹೊರಗೆ ಊಟಕ್ಕೆ ತೊಗೊಂಡು ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲೇ ಊಟ ಮಾಡಿ ಬರೋದೂ ಉಂಟು. ಹೊರಗೆ ಹೋಗೋಕ್ಕೆ ಆಗದೇ ಇರೋರು ಈ ಥರ ವೆರೈಟೀಸ್ ಅಡುಗೆ ಎಲ್ಲ ಮಾಡಿಕೊಂಡು ಮನೆಯಲ್ಲೇ ಎಲ್ಲರೂ ಫ್ಯಾಮಿಲಿ ಜೊತೆಗೆ ಊಟ ಮಾಡ್ತಾರೆ. ಹಾಗಾಗಿ ಇವತ್ತು ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಶೇಂಗಾ ಹೋಳಿಗೆ ಮಾಡೋಕ್ಕೆ ನಾನು ಅರ್ಧ kg ಶೇಂಗಾ ತೊಗೊಂಡಿದ್ದೀನಿ. ಇವನ್ನ ಚೆನ್ನಾಗಿ ಹುರಿಬೇಕು. ಜಾಸ್ತಿ ಹೊತ್ತಬಾರ್ದು, ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ಇವನ್ನ ಚೆನ್ನಾಗಿ ಹುರ್ಕೊಂಡು ಬರೋಣ. ಇವಾಗ ನೋಡಿ, ಇವಾಗ ಶೇಂಗಾ ಹೋಳಿಗೆ ಮಾಡೋಕ್ಕೆ ಮೊದಲಿಗೆ ನಾನಿಲ್ಲಿ ಶೇಂಗಾನ ಹುರ್ಕೊಳ್ತಾ ಇದ್ದೀನಿ. ಇವನ್ನ ಜಾಸ್ತಿ ಹೊತ್ತಿಸ್ತೇನೆ ಚೆನ್ನಾಗಿ ಹುರಿಬೇಕು. ನೋಡಿ, ಈ ಥರ ಹುರಿಬೇಕು. ಜಾಸ್ತಿ ಹೊತ್ತಿಸ್ಬಾರ್ದು ಶೇಂಗಾನ. ನೋಡಿ, ಇವಾಗ ಹುರಿದಿದೆ. ಇವಾಗ ಇವನ್ನ ತೆಗಿತೀನಿ. ನೋಡಿ, ಹೋಳಿಗೆ ಮಾಡೋಕ್ಕೆ ಶೇಂಗಾನ ನೀಟಾಗಿ ಹುರ್ಕೊಂಡಿದ್ದೀನಿ. ಇವನೀಗ ಸಿಪ್ಪೆ ತಗೊಂಡು ಬರೋಣ. ಶೇಂಗಾ ಹೋಳಿಗೆ ಮಾಡೋಕ್ಕೆ ನಾನು ಮೊದಲಿಗೆ ಕಣ್ಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ತೀನಿ. ನೋಡಿ, ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಇದನ್ನು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನೋಡಿ, ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಇರಬೇಕು. ನೋಡಿ, ಇದು ಒಂದು ಅರ್ಧ ಗಂಟೆ ಇವಾಗ ನೆನೆಯಲ್ಲಿ ಹಿಟ್ಟು, ಅಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಇದಕ್ಕೊಂದು ಪ್ಲೇಟ ಮುಚ್ಚಿಟ್ಟು ಬಿಡೋಣ. ಶೇಂಗಾ ಹೋಳಿಗೆ ಮಾಡೋಕ್ಕೆ ನಾನಿಲ್ಲಿ ಶೇಂಗಾನ ಹುರಿದಿದ್ನೆಲ್ಲ ಸಿಪ್ಪೆ ತೆಗೆದು ತೊಗೊಂಡು ಬಂದಿದ್ದೀನಿ.
ಈ ಥರ ಒಂದೊಂದು ಸಿಪ್ಪೆ ಇದ್ದರೆ ಏನು ಪರವಾಗಿಲ್ಲ, ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಇಲ್ಲಿ ಶೇಂಗಾ ಹೋಳಿಗೆಗೆ ಬೆಲ್ಲನ ಈ ಥರ ಸಣ್ಣದಾಗಿ ಕುಟ್ಟಿ ಇಟ್ಕೋಬೇಕು. ಅರ್ಧ kg ಶೇಂಗಾ ತೊಗೊಂಡಿದ್ದೀನಿ, ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಶೇಂಗಾನ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ ತರಿತರಿಯಾಗಿ ಮಾಡ್ಕೊಂಬರ್ತೀನಿ. ನೋಡಿ, ಈ ಥರ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ತೆಗೆದು ಉಳಿದಿರೋ ಶೇಂಗಾನೂ ಸಹ ಇದೇ ಥರ ತರಿತರಿಯಾಗಿ ರುಬ್ಕೊಂಬರ್ತೀನಿ. ನೋಡಿ, ಈ ಥರ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಅಷ್ಟು ಶೇಂಗಾನು. ನಾನು ಅರ್ಧ kg ಶೇಂಗಾ ತೊಗೊಂಡಿದ್ನಲ್ಲ, ಅದಕ್ಕಿಲ್ಲಿ ಅರ್ಧ kg ಬೆಲ್ಲನ ಈ ಥರ ಸಣ್ಣದಾಗಿ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಮತ್ತೊಮ್ಮೆ ಮಿಕ್ಸಿಲಿ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡು ಬರ್ತೀನಿ. ಸ್ವಲ್ಪನೇ ಹಾಕ್ಕೊಂಡು ರುಬ್ಬಬೇಕು. ಈಗ ರುಬ್ಕೊಂಡು ಬರ್ತೀನಿ. ನೋಡಿ, ರುಬ್ಬಿ ತೊಗೊಂಡು ಬಂದಿದ್ದೀನಿ. ಈ ಥರ ನೈಸಾಗಿ ರುಬ್ಕೋಬೇಕು. ಇದೇ ಥರ ಅಷ್ಟು ಶೇಂಗಾನು ನಾನು ರುಬ್ಕೊಂಡು ಬರ್ತೀನಿ. ನೋಡಿ, ಈ ಥರ ಇಷ್ಟು ಶೇಂಗಾ ಮತ್ತು ಬೆಲ್ಲ ಏನು ಮಿಕ್ಸ್ ಮಾಡಿದ್ನಲ್ಲ, ಅದನ್ನು ರುಬ್ಬಿ ತೊಗೊಂಡು ಬಂದಿದ್ದೀನಿ. ಇದನ್ನು ನೀವು ಇದೇ ಥರ ಮಾಡಿ 8 ದಿನ ಸಹ ಇಟ್ಟರು ಏನೂ ಆಗಲ್ಲ. ಮಾಡುವಾಗ ಏನೈತಲ್ಲ, ಸ್ವಲ್ಪನೇ ನೀರು ಹಾಕ್ಕೊಂಡು ಮಿದ್ಕೊಂಡು ಈ ಥರ ಉಂಡೆ ಮಾಡಿ ನೀವು ಹೋಳಿಗೆನ ಮಾಡ್ಕೋಬೋದು. ನಾನು ಹೋಳಿಗೆ ಮಾಡುವಾಗ ಯಾವ ಥರ ನೀರು ಹಾಕಿ ಕಲಿಸ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈ ಪೌಡ್ರಿಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ಈ ಥರ ಚಿಮುಕಿಸ್ಕೊಂಡು ಕಲಿಸ್ಕೋಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೇ ಸರಿಗೆ ಭಾಳ ಹಾಕ್ಕೊಂಡ್ಬಿಟ್ರೆ ಮತ್ತು ನೀರು ಹಾಕ್ಬಿಡುತ್ತೆ. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ಥರ ಮೊದಲಿಗೆ ಭಾಳ ನೀರು ಹಾಕ್ಕೊಂಡ್ಬಿಟ್ರೆ ಇದು ಮತ್ತೆ ನೀರು ಆಗಿಬಿಡುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು. ಇವಾಗಿದು ರೆಡಿ. ಇವಾಗಿದು ರೆಡಿಯಾಗಿದೆ. ಚಿಕ್ಕದಾಗಿ ಉಂಡೆ ಮಾಡ್ಕೊಂಬರ್ತೀನಿ. ನೋಡಿ, ಆವಾಗಲೇ ಹಿಟ್ಟು ಕಲಸಿದ್ನಲ್ಲ, ಇದು ಮೆತ್ತಗೆ ಚೆನ್ನಾಗಿ ನೆಂದಿದೆ. ಇವಾಗ ಹೂರಣನೂ ರೆಡಿಯಾಗಿದೆ, ಕಣಕನೂ ರೆಡಿಯಾಗಿದೆ.
ಹೋಳ್ಗೆನ ರೆಡಿ ಮಾಡ್ಕೊಳ್ಳೋಣ. ಸಾಫ್ಟಾಗಿದೆ ಇದು ಇವಾಗ. ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೊಂಡು ಬಂದಿದ್ದೀನಿ. ಇದು ಹುಳಿನೂ ಸಹ ಇಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಲಟ್ಸೋಣ. ನೋಡಿ ಈ ಥರ ಸ್ವಲ್ಪ ಹಿಟ್ಟು ಹಚ್ಕೊಂಡು ಚಿಕ್ಕದಾಗಿ ಈ ಥರ ಲಟ್ಟಿಸ್ಕೋಬೇಕು. ಆಮೇಲೆ ಇದರೊಳಗಡೆ ನಾವೇನು ಇದು ಕಣಕದ ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಇಡಬೇಕು. ದೊಡ್ಡದಾಗುತ್ತೆ. ಸ್ವಲ್ಪ ತೆಗಿತಾ ಇದ್ದೀನಿ. ತೆಗೆದು ಇದನ್ನು ಈ ಥರ ಮಾಡಬೇಕು. ಹೋಳಿಗೆ ಇದು ಹೇಗೆ ನಾವು ತುಂಬ್ಕೊತೀವಲ್ಲ ಆ ಥರ ತುಂಬ್ಕೋಬೇಕು. ನೋಡಿ ಈ ಥರ ತುಂಬಿಕೊಂಡು ಇವಾಗ ಸ್ವಲ್ಪನೇ ಹಿಟ್ಟಲ್ಲಿ ಡಿಪ್ ಮಾಡಿ ಲಟ್ಟಿಸ್ಬೇಕು. ನೋಡಿ ಈ ಥರ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಮೇಲೆ ನಿಧಾನಕ್ಕೆ ಲಟ್ಟಿಸ್ಬೇಕು. ಇದು ತೀರಾ ತಳ್ಳಗಿರಬಾರ್ದು ಹೋಳಿಗೆ. ಇದೇ ಥರ ಇಷ್ಟೇ ತಳ್ಳಗಿರಬೇಕಿದು. ಈ ಥರ ಲಟ್ಟಿಸ್ಕೋಬೇಕು. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ನೋಡಿ ಲಟ್ಸೋಕ್ಕೂ ಮುಂಚೆನೇ ನಾನಿಲ್ಲಿ ಹಂಚನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಹಂಚು ಬಿಸಿ ಆಗಲಿ, ಹೋಳಿಗೆನ ಲಟ್ಟಿಸ್ಕೊಂಡು ಬರ್ತೀನಿ. ನೋಡಿ ಹಂಚು ಬಿಸಿ ಆಗಿದೆ. ಇವಾಗ ಲಟ್ಸಿರೋ ಹೋಳಿಗೆನ ಹಾಕ್ತೀನಿ. ಇದಕ್ಕೆ ಎಣ್ಣೆ ಹಾಕಿ ಏನು ಬೇಯಿಸಬಾರ್ದು, ಹಾಗೇ ಬೇಯಿಸ್ಬೇಕು. ಆಮೇಲೆ ಇದು ಬೇಗನೆ ಹೊತ್ತಿ ಬಿಡುತ್ತೆ. ಸ್ಲಿಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಬೇಕು. ನೋಡಿ ಇವಾಗ ಹೋಳಿಗೆ ಬೆಂದು ರೆಡಿಯಾಗಿದೆ. ಇವನ್ನಿವಾಗ ತೆಗಿತೀನಿ. ಇದೇ ಥರ ತೆಗೆದು ಈ ಥರ ಬೇರೆ ಬೇರೆ ಇಡಬೇಕು. ಮೇಲಿನ ಮೇಲೆ ಹಾಕಿದರೆ ಇದರೊಳಗೆ ಬೆಲ್ಲ ಇರುತ್ತಲ್ಲ ಅದು ಕರಗಿ ಒಂದಕ್ಕೊಂದು ಅಂಟ್ಕೊಂಡು ಬಿಡ್ತವೆ. ಆರಿದ ಮೇಲೆ ಒಂದ್ರ ಮೇಲೆ ಒಂದು ಹಾಕಿದರೆ ನಡೆಯುತ್ತೆ. ಆರಿದ ಮೇಲೆ ಹಾಕಬೇಕು. ಆರ್ಲಿಕ್ಕಿಂತ ಮುಂಚೆ ಬಿಸಿ ಬಿಸಿದೆ ಒಂದ್ರ ಮೇಲೆ ಒಂದು ಹಾಕಿದರೆ ಹಿಡ್ಕೊಂಡು ಬಿಡ್ತಾವೆ. ಇದೇ ಥರ ಅಷ್ಟು ಹೋಳಿಗೆನ ನಾನು ಮಾಡಿ ತೊಗೊಂಡು ಬರ್ತೀನಿ. ನೋಡಿ ಈ ಥರ ಹೋಳಿಗೆ ಎಲ್ಲ ಮಾಡಿ ಆದಮೇಲೆ ಈ ಥರ ಪೇಪರ್ ಹಾಕಿ ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು. ಆಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ತುಂಬಿಟ್ಕೊಂಡ್ರೆ ಹೋಳಿಗೆ ಒಂದು 20 ಡೇಸ್ ತನಕ ಇಟ್ಟರೂ ಕೂಡ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿ ಈ ಥರ ಆರಾಕಬೇಕು. ನೋಡಿ ಇಷ್ಟು ಹೋಳಿಗೆ ತಣ್ಣಗಾಗಿದೆ. ಈ ಥರ ಒಂದು ಬುಟ್ಟಿಯಲ್ಲಿ ತೆಗೆದಿಟ್ಟಿದ್ದೀನಿ, ಇನ್ನು ಸ್ವಲ್ಪ ಹೊತ್ತು ಗಾಳಿಗಿರಲಿ ಅಂತ ಹೇಳಿ. ಆಮೇಲೆ ನೈಟ್ ಮಲಗುವಾಗ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಬಿಟ್ರೆ ಮುಗೀತು. ಈ ಹೋಳಿಗೆ ಇವಾಗ ರೆಡಿಯಾಗಿದೆ. ಈ ಹೋಳಿಗೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಇನ್ನೂ ಸ್ವಲ್ಪ ಆರಬೇಕು. ನೋಡಿ ಮೆತ್ತಗಿದೆ, ಬರ್ತಾ ಇಲ್ಲ ಅದು. ಇನ್ನು ಸ್ವಲ್ಪ ಆರಿದರೆ ಈ ಥರ ಪಟಕ್ಕನ ಮುರಿಯುತ್ತೆ. ಇನ್ನು ಸ್ವಲ್ಪ ತಣ್ಣಗಾಗಬೇಕಿದು, ಅದಕ್ಕೆ ಈ ಥರ ಬುಟ್ಟಿಯಲ್ಲಿಟ್ಟಿದ್ದೀನಿ.